ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಸತ್ಯ ದೇವರಾಗಿದ್ದರು, ಸತ್ಯ ದೇವ ತ್ರಿತ್ವರಾಗಿದ್ದರು. ಜೀವಿಸುವರು ಯೇಸು ಜೀವಿಸುವರು, ಇಂದು ಎಂದು ನಮ್ಮಲ್ಲಿ ಜೀವಿಸುವರು. ಜೀವಿಸುವುದು ವಾಕ್ಯವು ಜೀವಿಸುವುದು, ಇಂದು ಎಂದು ನಮ್ಮಲ್ಲಿ ಜೀವಿಸುವುದು. ಪ್ರೇಸ್ ದಿ ಲಾರ್ಡ್. ಈ ದಿನದ ಮುಂಜಾನೆಯ ಜೀವಸ್ವರ ಸುಜ್ಞಾನ ಗ್ರಂಥ 16ನೇ ಅಧ್ಯಾಯ ವಚನ 12. ಅವರು ಗುಣ ಹೊಂದಿದ್ದು ಯಾವುದೋ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವ ಮುಲಾಮಿನಿಂದಲೂ ಅಲ್ಲ. ಅದಾಯಿತು ಹೇ ಸರ್ವೇಶ್ವರ, ಸಕಲವನ್ನು ಸ್ವಸ್ಥವಾಗಿಸುವ ನಿಮ್ಮ ವಾಕ್ಯದಿಂದ. ಅವರು ಗುಣ ಹೊಂದಿದ್ದು ಯಾವುದೇ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವ ಮುಲಾಮಿನಿಂದಲ್ಲ. ಇವತ್ತು ನಾವು ವೈದ್ಯರ ಬಳಿ ಹೋದರೂ ಸಹ ವೈದ್ಯರು ಕೊಡುವ ಔಷಧಿಯಿಂದ ಮಾತ್ರ ನಾವು ಗುಣ ಹೊಂದುವುದಿಲ್ಲ. ಆ ಔಷಧಿ ನಮಗೆ ತಾತ್ಕಾಲಿಕ ರಿಲೀಫ್ ಕೊಡುತ್ತೆ. ಆ ಔಷಧಿ ಮೂಲಕ ನಾವು ಗುಣ ಹೊಂದಿದ್ದೇವೆ ಅನ್ನುವುದಾದರೂ ಸಹ ಅದು ದೇವರ ವಾಕ್ಯದ ಶಕ್ತಿಯಿಂದಲೇ. ಕಾರಣ ಸೃಷ್ಟಿಯಾದುದೆಲ್ಲವೂ ವಾಕ್ಯದಿಂದಲೇ ಸೃಷ್ಟಿಯಾಯಿತು. ವಾಕ್ಯ ಯೇಸುವಿನಿಂದಲ್ಲದೆ ಯಾವುದೂ ಸೃಷ್ಟಿಯಾಗಲಿಲ್ಲ. ಇಲ್ಲಿ ದೇವರ ವಾಕ್ಯ ಸಕಲವನ್ನು ಸ್ವಸ್ಥಪಡಿಸುವ ಶಕ್ತಿ ಉಳ್ಳದ್ದು. ಇವತ್ತು ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಕೀಲು ಮಜ್ಜೆಗಳ ನಡುವೆ, ನರ ನಾಡಿಗಳು ಎಲುಬುಗಳ ನಡುವೆ ತೂರಿ ಹೋಗಿ ನಮ್ಮನ್ನ ಸ್ವಸ್ಥಪಡಿಸುವ ಜೀವ ದಿವ್ಯೌಷಧಿ ದೇವರ ವಾಕ್ಯವೇ ಆಗಿದೆ. ಈ ವಾಕ್ಯವನ್ನ ಓದುವವನು ಅದರ ಪ್ರತಿಫಲವನ್ನ ಅನುಭವಿಸುವನು. ಜ್ಞಾನೋಕ್ತಿ 4:22 ನಾವು ನೋಡ್ತೇವೆ, ಇದನ್ನ ಕಂಡುಕೊಳ್ಳಬಲ್ಲವನಿಗೆ ಅದು ಇಡೀ ದೇಹಕ್ಕೆ ಆರೋಗ್ಯಕರವಾಗಿದೆ. ಈ ವಾಕ್ಯವನ್ನ ಕಂಡುಕೊಳ್ಳಬಲ್ಲವನಿಗೆ ಅದು ಇಡೀ ದೇಹಕ್ಕೆ ಆರೋಗ್ಯಕರವಾಗಿದೆ. ದೇವರ ವಾಕ್ಯ ನಮ್ಮನ್ನ ಸ್ವಸ್ಥಪಡಿಸುವಂತದ್ದಾಗಿದೆ. ಆದ ಕಾರಣ ದೇವರ ವಾಕ್ಯವನ್ನ ನಾವು ಓದುವಾಗ, ಧ್ಯಾನಿಸುವಾಗ ನಂಬುವವನಲ್ಲಿ ಅದು ಪರಿಪೂರ್ಣವಾಗಿ ಕ್ರಿಯೆ ಮಾಡುತ್ತದೆ. ಈ ವಾಕ್ಯವನ್ನ ನಾನು ಹೇಳುವಾಗ ನನಗೆ ಒಂದು ಸಾಕ್ಷಿ, ಅದ್ಭುತಕರವಾದ ಸಾಕ್ಷಿ ನೆನಪಿಗೆ ತರುತ್ತದೆ. ಅಕ್ಟೋಬರ್ ತಿಂಗಳ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ಸಾಕ್ಷಿ ಹೇಳುವ ಸಮಯದಲ್ಲಿ ಒಬ್ಬ ಸಹೋದರಿ ಬಂದಳು, ಸಹೋದರಿ ಅಂತೋನಿ ಮೇರಿ ಎಂದು. ಆಕೆ ತನ್ನ ಸಾಕ್ಷಿಯನ್ನ ಹೇಳಿದ್ದು ಅದ್ಭುತಕರವಾಗಿತ್ತು. ಹೇಗೆಂದರೆ ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿತ್ತು, ಎದೆಯ ಭಾಗದಲ್ಲಿ ಒಂದು ಗಡ್ಡೆ ಇದ್ದು ಅದು ಆಪರೇಷನ್ ಮಾಡಬೇಕೆಂದು ವೈದ್ಯರು ಹೇಳಿದ್ದರು. ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬಹಳ ದುಃಖದಿಂದ, ಬೇಸರದಿಂದ, ನೋವಿನಿಂದ RRC ಧ್ಯಾನ ಕೇಂದ್ರಕ್ಕೆ ಬಂದಿತ್ತು. ಆ ಸಮಯದಲ್ಲಿ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುತ್ತಿದ್ದ ಕಾರಣ ಆಕೆ ಬಂದು ಕಣ್ಣೀರಿಂದ ಹೇಳಿದಾಗ ಆಕೆಯ ರಿಪೋರ್ಟ್ ಅನ್ನ ತೆಗೆದುಕೊಂಡು ಪರಮಪ್ರಸಾದದ ಪ್ರಸನ್ನತೆಯಲ್ಲಿ ಇರಿಸಿ ಆಕೆಗಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ನಾನು ಕೇಳ್ದೆ, ಆಕೆ ತಲೆ ಫುಲ್ ಬೋಡಿಯಾಗಿತ್ತು, ತಲೆಗೆ ಸ್ಕಾರ್ಫ್ ಕಟ್ಕೊಂಡ್ ಬಂದಿತ್ತು. ಅಮ್ಮ, ನಿಮಗೆ ದೇವರ ವಾಕ್ಯ ಓದೋದಿಕ್ಕೆ ಬರುತ್ತಾ ಅಂತ. ಹೌದು ಅಕ್ಕ, ನಾನು ಸ್ವಲ್ಪ ಕೂಡ್ಸಿ ಓದುತ್ತೇನೆ ಎಂದು. ನನ್ಗೆ ಬಹಳ ಸಂತೋಷ ಆಯ್ತು. ಒಳ್ಳೇದಾಯ್ತು, ಬಾ ಇಲ್ಲಿ ಅಂತ ಹೇಳಿ ಆಕೆಗೆ ಕೌನ್ಸಿಲಿಂಗ್ ಕೊಟ್ಟು ಆಕೆಯ ರೋಗಕ್ಕೆ ಸಂಬಂಧಪಟ್ಟ ದೇವರು ಪ್ರಕಟ ಮಾಡಲ್ಪಟ್ಟ ರಿವೀಲ್ಡ್ ವರ್ಡ್ ಆಫ್ ಗಾಡ್ ಅಂತೀವಿ, ಆ ಪ್ರಾರ್ಥನೆಯಲ್ಲಿ ದೇವರಿಂದ ಪ್ರಕಟಿಸಲ್ಪಟ್ಟ ವಾಕ್ಯವನ್ನ ಒಂದು ಪೇಪರ್ ಅಲ್ಲಿ ಬರೆದು ಅದನ್ನ ಪ್ರಾರ್ಥನೆಯ ರೂಪದಲ್ಲಿ ನೋಡು. ಈ ಪ್ರಾರ್ಥನೆಯನ್ನ, ಈ ವಾಕ್ಯದಿಂದ ತುಂಬಿದ ಪ್ರಾರ್ಥನೆಯನ್ನ ಪ್ರತಿ ದಿನ ನೀನು ಹೇಳ್ಬೇಕು. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಬಿಡುವಿರುವಾಗೆಲ್ಲ. ಈಗ ಡಾಕ್ಟರ್ ಔಷಧಿ ಕೊಡುವಾಗ ಬೆಳಿಗ್ಗೆ ಒಂದು ಮಾತ್ರೆ, ಮಧ್ಯಾಹ್ನ ಊಟದ ನಂತರ, ರಾತ್ರಿ ಊಟದ ನಂತರ ಅಂತ ಹೇಳ್ತಾರಲ್ವಾ, ಆ ಮಾತ್ರೆಗಿಂತ ದೇವರ ವಾಕ್ಯ ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದ್ದು ಇವತ್ತು ಸಕಲವನ್ನು ಸರಿಪಡಿಸುವಂತದ್ದು ಆ ವಾಕ್ಯವೇ ಆಗಿದೆ. ನೀನು ನಂಬಿ ಇದನ್ನ ಮಾಡು ಎಂದು ಆ ಚೀಟಿಯಲ್ಲಿ ಬರೆದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಕಳುಹಿಸಿಕೊಟ್ಟೆವು. ಅದ್ಭುತಕರವಾದ ಬದಲಾವಣೆ. ಸರಿಯಾಗಿ 2 ತಿಂಗಳಾಗಿರಬಹುದಷ್ಟೇ ಆ ಸಹೋದರಿ ವೇದಿಕೆ ಮೇಲೆ ಬಂದು ಪೀಠದ ಬಳಿ ನಿಂತುಕೊಂಡು ಹೇಳ್ತಾ ಇದೆ, ಅಕ್ಕ ಈ ತರ ವಾಕ್ಯವನ್ನ ಬರ್ದುಕೊಟ್ಟಿದ್ರು, ಆ ವಾಕ್ಯದ ಪೇಪರ್ ಅನ್ನ ಇಟ್ಕೊಂಡು ಪ್ರತಿ ದಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ಗಡ್ಡೆ ಇದ್ದ ಸ್ಥಳದಲ್ಲಿ ನೋವು ಕಮ್ಮಿ ಆಗ್ತಾ ಬರ್ತಾ ಇತ್ತು. ಗಡ್ಡೆ ದಿನೇ ಆ ಸೈಜ್ ಕಮ್ಮಿ ಆದಂಗ ಅನ್ನಿಸ್ತು. ವೈದ್ಯರ ಬಳಿ ಹೋದ್ರೆ ಅವ್ರು ಹೇಳಿದ್ರು, ಆಪರೇಷನ್ ಬೇಕಾಗಿಲ್ಲ, ನಿನಗೆ ಸಂಪೂರ್ಣ ಗುಣ ಹೊಂದಿದ್ಯಾ ಎಂಬುದಾಗಿ. ಅದ್ಭುತಕರವಾದ ಸೌಖ್ಯವನ್ನ ದೇವರು ಅನುಗ್ರಹಿಸಿದ್ದು ದೇವರ ವಾಕ್ಯದ ಶಕ್ತಿಯಿಂದ. ಅದಕ್ಕಾಗಿ ಕೀರ್ತನೆ 107:20 ನಾವು ನೋಡುತ್ತೇವೆ, ಕಷ್ಟ ಸಂಕಟದಲ್ಲಿ ನನ್ನ ನಾಮವನ್ನ ಕೂಗಿ ಕರೆಯಿರಿ, ನನ್ನ ವಾಕ್ಯವನ್ನ ಕಳುಹಿಸಿ ಅವರನ್ನ ಬಿಡುಗಡೆ ಮಾಡಿದೆನು. ಆ ಶತಾಧಿಪತಿ ಹೇಳುತ್ತಾನೆ, ಯೇಸುವೇ, ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀವು ಒಂದು ವಾಕ್ಯ ನುಡಿದರೆ ಸಾಕು, ನೀವೊಂದು ಮಾತು ನುಡಿದರೆ ಸಾಕು,
ಮನೆಯಲ್ಲಿರುವ ನನ್ನ ಸೇವಕ ಸ್ವಸ್ಥನಾಗುತ್ತಾನೆ ಎಂಬುದಾಗಿ. ಇವತ್ತು ನೀವು ವೈದ್ಯರ ಟ್ರೀಟ್ಮೆಂಟ್ ತಗೊಳ್ತಾ ಇರ್ಬೋದು, ಆಸ್ಪತ್ರೆಗೆ ಹೋಗ್ತಾ ಇರ್ಬೋದು, ಅದು ಇರ್ಲಿ. ಆದ್ರೆ ಅದಕ್ಕಿಂತ ಮಿಗಿಲಾಗಿ ವಾಕ್ಯವನ್ನ ನಂಬಿ, ವಾಕ್ಯವನ್ನ ಧ್ಯಾನಿಸಿ, ವಾಕ್ಯ ನಿಮ್ಮ ಶರೀರದಲ್ಲಿ ಉಜ್ಜೀವನವನ್ನಗೊಳಿಸುವಂತ ಜೀವಕರವಾದ ವಚನವಾಗಿದೆ. ಈ ಪ್ರಾರ್ಥನೆಯ ನಂತರ ಆ ಸಹೋದರಿಯ ಸಾಕ್ಷಿಯನ್ನ ಸಹ ಅಪ್ಲೋಡ್ ಮಾಡಿದ್ದೇವೆ. ಅದನ್ನ ವೀಕ್ಷಿಸಿ ನಿಮ್ಮ ವಿಶ್ವಾಸ ಬಲ ಹೊಂದಲಿ. ಕಾರಣ ಕ್ಯಾನ್ಸರ್ ರೋಗದಿಂದ ಆಕೆ ಗುಣಮುಖ ಹೊಂದಿದ್ದು ದೇವರ ವಾಕ್ಯದ ಶಕ್ತಿಯಿಂದ. ಎಲ್ಲಾ ಸ್ತುತಿ ಸ್ತೋತ್ರ ಮಹಿಮೆನ ನೇಸು ರಕ್ಷಕನಾದ ಪ್ರಭು ಕ್ರಿಸ್ತರಿಗೆ ಸಲ್ಲಲಿ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬರನ್ನ ಸಮರ್ಪಣೆ ಮಾಡುತ್ತೇನೆ. ವಿಶೇಷವಾಗಿ ಯಾರೆಲ್ಲ ಮಾರಕವಾದ ರೋಗಗಳಿಂದ ನರಳುತ್ತಿದ್ದಾರೋ, ಅಯ್ಯೋ ನನಗೆ ಕ್ಯಾನ್ಸರ್ ರೋಗ ಬಂದಿದೆ, ಲಿವರ್ ಕೆಟ್ಟು ಹೋಗಿದೆ, ಕಿಡ್ನಿ ಫೇಲ್ಯೂರ್ ಆಗಿದೆ, ನಾನಾ ವಿಧವಾದ ಹಾರ್ಟ್ ಅಲ್ಲಿ ತೊಂದರೆ ಇದೆ ಎಂದು ಭಯಭ್ರಾಂತರಾಗಿ ಪ್ರಾಣ ಭಯದಿಂದ ತತ್ತರಿಸಿ ಹೋಗಿರುವ ಮಾರಕವಾದ ರೋಗಗಳಿಂದ ನರಳುತ್ತಿರುವ ಪ್ರತಿಯೊಬ್ಬ ರೋಗಿಗಳನ್ನ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಂದು ಶತಾಧಿಪತಿ ವಿಶ್ವಾಸದಿಂದ ನುಡಿದ ರೀತಿಯಲ್ಲಿ, ಯೇಸುವೇ ನೀವು ಒಂದು ಮಾತು ನುಡಿದರೆ ಸಾಕು, ಮನೆಯಲ್ಲಿರುವ ನನ್ನ ಸೇವಕ ಸ್ವಸ್ಥನಾಗುತ್ತಾನೆ ಎಂಬ ಆ ವಾಕ್ಯವನ್ನ ನಾವು ನಂಬಿ ಅರಿಕೆ ಮಾಡಿ ಆ ವಾಕ್ಯವನ್ನ ಪ್ರತಿಯೊಂದು ಮನೆಗಳಿಗೆ ಕಳುಹಿಸಿಕೊಡುತ್ತೇನೆ. ಯೇಸುವೆ, ಯಾರೆಲ್ಲ ಈ ಜೀವಸ್ವರವನ್ನ ಆಲಿಸುತ್ತಿದ್ದಾರೋ, ಹಾಸಿಗೆ ಪೀಡಿತರಾಗಿ ಮಾರಕವಾದ ರೋಗಗಳಿಂದ ನರಳುತ್ತಿದ್ದಾರೋ, ಯೇಸುವಿನ ನಾಮದಲ್ಲಿ ಅವರ ರೋಗಗಳು ಸೌಖ್ಯವಾಗಿ ಮಾರ್ಪಡಲಿ. ಅವರ ಶರೀರದಲ್ಲಿ ಕಾಡುತ್ತಿರುವ ವಿಷ ವೈರಸ್ಗಳು, ರೋಗ ರುಜಿನದ ದುಷ್ಟ ದುರಾತ್ಮಗಳು, ಕಣ್ಣಿಗೆ ಕಾಣದ ಆ ಶರೀರ ಗಣಗಳು ಯೇಸು ರಕ್ತದ ಬಲದಲ್ಲಿ ಪವಿತ್ರಾತ್ಮರ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಲಿ. ನಾನು ಜೀವಿಸುವ ದೇವರಾದ ಕಾರಣ ನೀವು ಜೀವಿಸುವಿರಿ ಎಂಬಂತೆ, ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಿಮ್ಮನ್ನು ನಾಶ ಮಾಡಲು, ನಾನು ಬಂದದ್ದು ಜೀವ ನೀಡಲು, ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ. ಯೇಸುವಿನ ಪರಿಪೂರ್ಣವಾದ ಜೀವ ಪ್ರತಿಯೊಬ್ಬ ರೋಗಿಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಟ್ಟು, ಹಾಸಿಗೆ ಪೀಡಿತ ರೋಗಿಗಳು ಜೀವಕ್ಕೆ ಎಬ್ಬಿಸಲ್ಪಟ್ಟು ಯೇಸುವಿಗೆ ಸಾಕ್ಷಿಯಾಗಿ ಬಂದು ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.